ವೀಕ್ಷಕರೇ ನಮಸ್ಕಾರ. ಈ ದಿನ ಇನ್ನೊಂದು ಮುಖ್ಯವಾದ ವಿಡಿಯೋದೊಂದಿಗೆ ಬಂದಿದ್ದೇನೆ ಸ್ನೇಹಿತರೆ. ನಮ್ಮೆಲ್ಲರ ಆರೋಗ್ಯ ಇವತ್ತಿನ ದಿನಮಾನಗಳಲ್ಲಿ ಹಾಳಾಗ್ತಾ ಇರೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇಂಥ ಸಂದರ್ಭದಲ್ಲಿ ಕೇವಲ ಸೊಪ್ಪುಗಳಿಂದಲೇ, ನಿಸರ್ಗದಲ್ಲಿ ದೊರೆಯುವಂತಹ ಸೊಪ್ಪುಗಳಿಂದಲೇ ನಾವು ಅವುಗಳನ್ನು ನಮ್ಮ ಆಹಾರವನ್ನಾಗಿ ಬಳಸಿಕೊಂಡು ನಾವೆಲ್ಲರೂ ಕೂಡ ಆರೋಗ್ಯಪೂರ್ಣವಾಗಿ ಬದುಕ್ಬೋದು, ಜೀವನ ಪರ್ಯಂತ ಸಮೃದ್ಧವಾದ ನೆಮ್ಮದಿ ಜೀವನವನ್ನು ಬದುಕ್ಬೋದು ಅಂತೇಳಿ ನಮ್ಮ ಸೊಪ್ಪಿನ ಬಗ್ಗೆ ವಿಶೇಷ ಪರಿಣತಿ ಹೊಂದಿರತಕ್ಕಂತಹ ಮುರಳಿಯವರು ತಿಳಿಸ್ತಾರೆ. ಗುಂಗುರುಮಳೆ ಮುರಳಿಯವರು ಈ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿಬಿಟ್ಟು ಅವರು ತಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡು ನಾಡಿನಾದ್ಯಂತ ಈ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಭಾಳಷ್ಟು ವೀಕ್ಷಕರು ಸೊಪ್ಪಿನ ಹೆಸರುಗಳು ಗೊತ್ತಾಗೋದಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಆ ಸೊಪ್ಪಿನ ಹೆಸರುಗಳನ್ನು ಕೂಡ ಅಲ್ಲಿ ಮಧ್ಯೆ ಮಧ್ಯೆ ಪರಿಚಯ ಮಾಡಿದ್ದೇನೆ ಸ್ನೇಹಿತರೆ. ಹಾಗಾಗಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಬರ್ಧ ಮಾಹಿತಿ ಆಗ್ತದೆ. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ವಿಡಿಯೋ ನೋಡಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ಸಾರ್ಥಕ ಅಂತೇಳಿ ಭಾವಿಸ್ತಾ ಬನ್ನಿ ಸ್ನೇಹಿತರೆ. ಎಲ್ಲರೂ ಈ ವಿಡಿಯೋ ಮೂಲಕ ನಾವು ಸೊಪ್ಪಿನ ಒಂದು ಮೌಲ್ಯ ಎಷ್ಟು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಗುಂಗುರುಮಳೆ ಮುರಳಿಯವರಿಂದ. ವಿಶೇಷವಾಗಿ ನಾನು ಹೇಳ್ತಾ ಇರ್ತೀನಿ, ಅಕ್ರಿಕೆ ಸೊಪ್ಪು, ಪಾಲಕ್ ಸೊಪ್ಪುಗಳೆಲ್ಲ ಹೇಳ್ತಾ ಇದ್ದು, ಪಾಲಕ್ ಎಲ್ಲ ಇದೆಯಲ್ಲ, ಸೊ ಅವರ ಅಣ್ಣ ತಮ್ಮ ಬರ್ತಾ ಇದ್ದು. ಈ ಎಲೆ ನೋಡಿದ್ರೆ ಗೊತ್ತಾಗತ್ತೆ ನೋಡಿ, ಹಿಂದ್ಗಡೆ ಇದೆಯಲ್ಲ ಪಾಲಕ್ ಎಲೆ. ಅಕ್ರಿಕೆ ಅಂತ ಉತ್ತರ ಕರ್ನಾಟಕ ಹೋದ್ರೆ ನೆಲದಲ್ಲಿ ಎಳ್ಕೊಂಡಿರ್ತದೆ, ಹಸಿನ ಸೊಪ್ಪು ತಿಂತಾರೆ. ಸೊ ಈ ಎಲೆ ಇದೆಯಲ್ಲ, ಇಡೀ ಬ್ಯಾಕ್ ಬೋನಿನ ಸಮಸ್ಯೆಗಳಿಗೆ ಒಂದು ಆಹಾರ ಅಂತ ಹೇಳ್ತಾರೆ. ಊಟ ಔಷಧಿ ಎಲ್ಲ ಇದು. ಇದನ್ನು ಅಷ್ಟೇನೆ, ಒಂದ್ ಇಡೀ ಸೊಪ್ಪು ತಗೊಂಡು ಮಿಕ್ಸಿಗೆ ಹಾಕಿ ಮಾಡಿ ಚಟ್ನಿ ಬೇಕಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಅಲ್ಲ, ಇದನ್ನ ಮಿಕ್ಸಿಗೆ ಹಾಕಿ ಅಷ್ಟೇನೆ, ಹಸಿದನೆ ದೋಸೆ ಮಾಡ್ಲಿಕ್ಕಾದ್ರೆ. ಈ ಚಟ್ನಿ ಮಾಡ್ಬೇಕಾದ್ರೆ ಉರಿಬೇಕು ಎಲ್ಲ ಸೊಪ್ಪುಗಳನ್ನು. ಸಾಂಬಾರ್ ಮಾಡ್ಬೋದು, ಪಲ್ಯ ಮಾಡ್ಬೋದು, ಬಸಾಪಿಗೆ ಹಾಕ್ತೀರಾ, ಯಾವ್ದು ಖಾರ ಹಾಕೊಳ್ಳಿ ನೀವು ಎಷ್ಟಾರ ಸಿಗ. ಅಕ್ರಿಕೆ ಕಾಯ್ತಾ ಇರ್ತಾರೆ, ಹೌದಾ? ಸೊ ಅಂದ್ರೆ ಇವ್ರ ಅಣ್ಣ ತಮ್ಮಗಳು ಅಷ್ಟೇ, ಬೇರೆ ಅದೊಂದಿದೆ ಇಲ್ಲೊಂದಿದೆ ನೋಡಿ, ಇದನ್ನ ಅಷ್ಟೇ. ಈ ಜಾಲ್ ಮೂಲಂಗಿ ಅಂತ ಕರಿತೀವಿ ನಾವು ಇದನ್ನ. ಸೊ ಅಲ್ಲೇನಾಗಿರುತ್ತೆ, ಅದು ನೆಲದಲ್ಲಿ ಅಳ್ಕೊಳುತ್ತೆ. ಹೂವು ಎಲ್ಲ ಅರ್ಶನಿಂದ ಬರ್ತದೆ, ನೆಲದಲ್ಲಿ ಅಳ್ಕೊಂಡಿರುತ್ತೆ. ಈ ಸೊಪ್ಪುಗಳ ಕೆಲಸ ಏನು ಅಂತ ಹೇಳಿದ್ರೆ, ಸೊ ಇಡೀ ಬ್ಯಾಕ್ ಬೋನ್ ಅನ್ನ ರೆಡಿ ಮಾಡ್ತದೆ. ಸೊ ಯಾರಾದ್ರೂ ಬೆಳೆದಿದೀವ ಗೊಬ್ಬರ ಹಾಕಿ? ಯಾಕೆ ಬಳಸ್ತಾ ಇಲ್ಲ ನಾವು? ಯಾಕೆ ತಿಳ್ಕೊಳ್ತಾ ಇಲ್ಲ? ಸೊ ಇವು ನಮ್ಮ ತಟ್ಟೆ ಒಳಗೆ ಬಂತು ಅಂತ ಹೇಳಿದ್ರೆ, ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿರ್ತದೆ ಅಂತೇಳಿ. ಕೋಟಿಗಟ್ಟಲೆ ದುಡ್ಡು ಬರ್ತದೆ ಅಂತೇಳಿ ಬೆಳೀತಾ ಇದೀವಿ ನಾವು. ಬಂತ ದುಡ್ಡು? ಆಯ್ತು, ದುಡ್ಡು ಬಂದ ಮೇಲೆ ಖರ್ಚು ಮಾಡಕ್ ಆರೋಗ್ಯ ಬೇಕಲ್ವಾ? ಅಲ್ಲ ಆಯ್ತು, ಬಿಟ್ಕೊಂಡವ್ರೆ ಏನೋ CC ಕ್ಯಾಮ್ರಾ ಚಿಪ್ ಎಲ್ಲ ಹಾಕಿ ನಾವು ಉಳಿಸ್ಕೊಂಡಿದೀನಿ, ದುಡ್ಡು ಬತ್ತಪ್ಪ ನಾನು ಕೂತ್ಕೊಂಡ್ರೆ ದುಡ್ಡು ಖರ್ಚು ಮಾಡಾರ ಯಾರು? ಕೂರ್ಲತ್ಕೊಂಡ್ ಕೂತ್ಕೊಂಡ್ರೆ. ಸೊ ಇದು ಒಂದು ಅಮೂಲ್ಯವಾದ ಆಹಾರ. ನೀವು ಎಲ್ಲಿ ಬೇಕಾದ್ರೆ ಇವತ್ತೇ ಟ್ರೈ ಮಾಡಿ, ನಾಳೆನೇ ರಿಸಲ್ಟ್ ನನಗೆ ಫೋನ್ ಮಾಡಿ ಹೇಳ್ತೀರಿ ನೀವು. ಸೊ ಡಸ್ಟ್ ಅಲರ್ಜಿ ಇದೆಯಲ್ಲ, ಉಸಿರಾಟದ ಸಮಸ್ಯೆಗಳು, ಶ್ವಾಸ ಸಂಬಂಧಿ ದಮ್ಮು, ಕೆಮ್ಮು, ಉಪ್ಸ, ಏನೇ ಕಾಯಿಲೆಗಳಿರ್ತೀವಿ, ಶ್ವಾಸ ಸಂಬಂಧಿ ಕಾಯಿಲೆಗಳಿಗೆ ಏನೇನು ಮಾಡಬೇಡಿ, ಸೊಪ್ಪು ತಗೊಳ್ಳಿ. ಮಾಮೂಲಿ ಚಟ್ನಿ ಮಾಡ್ತೀರಲ್ಲ, ಒಂದ್ ಇಡೀ ಸೊಪ್ಪ ಅದನ್ನು ಸ್ವಲ್ಪ ಎಣ್ಣೆ ಹಾಕೊಂಡು ಉರಿದಿ, ಎಣ್ಣೆನೋ ತುಪ್ಪನ ಹಾಕೊಂಡು. ಸೊ ಗಟ್ಟಿ ಆತ ರೋಟಿ ತಿನ್ನಿ, ತೆಳಗಾತ ಅನ್ನ ಉಣ್ಣಿ, 3 ದಿನ ಬಾಳಿಸಿ. ಸೊ ನೀವು ಪಂಪ್ ಹೊಡಿಯೋರು ನೋಡಿದಿರಲ್ಲ, ದಯಮಾಡಿ ಅಂತವ್ರಿಗೆ ಹೇಳಿ. ಸಾವಿರಾರು ಜನ ಇದರದ್ದು ಉಪಯೋಗ ಪಡ್ಕೊಂಡಿದ್ದಾರೆ. ಸೊ ಎಷ್ಟು ಚೆನ್ನಾಗಿರ್ತದೆ ಇದು. ಆ ಪರಿಮಳ ಹೆಂಗಿರ್ತದೆ ಗೊತ್ತಾ? ಘಮ 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 ಅಂತದಂತಾರ. ಅಂದ್ರೆ ಶ್ರೀಗಂಧದ ಪರಿಮಳ ಅಲ್ಲ, ಅದ್ರ ಪರಿಮಳನೇ ಬೇರೆ. ಸೊ ಅಲ್ವಾ, ತುಂಬಾ ರುಚಿಯಾಗಿರುತ್ತೆ ಅದು. ಇಂಥ ಆಹಾರಗಳನ್ನ ತಗೊಂಡ್ರೆ ನಮ್ಮ ಏನಾಗುತ್ತೆ, ಉಸಿರಾಟ ಸರಿ ಆಯ್ತು ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ. ಸೊ ಇದೊಂದು ಅಮೂಲ್ಯವಾದ ಆಹಾರ ಆಗ್ಬೇಕು ಅಂತೇಳಿ. ಜೊತೆಗೆ ಇನ್ನೊಂದು, ಈಗ ಬೇಟೆ, ಈಗ ಹೂವು ಆಗ್ತದೆ. ಈಗ ಎಷ್ಟು ಜನ ಹೂವು ಊಟ ಮಾಡಿದೀವಿ? ಈಗ ಬೇಸಿಗೆ ಆದ ತಕ್ಷಣ ಏನಾಗುತ್ತೆ, ಹೆಚ್ಚು ಊಟ ಮಾಡಕ್ಕಾಗಲ್ಲ ನಾವು, ಹೊಟ್ಟೆ ಕಟ್ಕೊಳ್ಳೋದು ಅದು ಇದು ಆಗ್ತಾ ಇರ್ತದೆ. ಅದನ್ನ ಕ್ಲೀನ್ ಮಾಡೋದಿಕ್ಕೆ ಸೊ ಈ ಹೂವು ಇದೆಯಲ್ಲ, ಇದ್ರ ಹೂವು ತುಂಬಾ 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 ಒಳ್ಳೇದು ನೋಡಿ. ಉಂಡ್ರಲ್ಲಿ ಮಾತ್ರ ಹಾಕ್ತಾರೆ, ಚಿಗರೆ ಐತಲ್ಲ ಇದು ಚಿಗರೆ, ಮತ್ತಿನ್ನ ಬೇರೆ ಬೇರೆ ಔಷಧಿಗಳಿವೆ. ಹೊಟ್ಟೆ ಕ್ಲೀನ್ ಮಾಡಕ್ಕೋಸ್ಕರನೇ ಬೆಳೆಸುವಂತದ್ದು ಆಕ್ಚುಲಿ. ಕಡ್ಲೆ ಅದು ಮಜ್ಜಿಗೆ ಇದೆಯಲ್ಲ ನೋಡಿ, ಜಸ್ಟ್ ಒಂದ್ ಕುಡಿ, ಒಟ್ಟು ಕಟ್ಕೊಂಡೈತೆ ಅಂತಾರೆ, ಏನೂ ಮಾಡ್ಬೇಕಾಗಿಲ್ಲ. ಒಂದಷ್ಟು ಕಡ್ಲೆ ಇಟ್ಕೊಂಡ್ರೆ ಆಯ್ತು, ಒಂದಿಷ್ಟು ಮಜ್ಜಿಗೆ ಇಟ್ಕೊಂಡ್ರೆ ಸಾಕು, ಕ್ಲಿಯರ್ ಮಾಡ್ತದೆ. ಸೊ ಇದ್ರ ಚಿಗುರು ಕೂಡ ನಾವ್ ಹೇಳ್ತಾ ಇದೀವಲ್ಲ, ಇದು ಅವ್ರು ಹೇಳ್ದಂಗೆ ಬರೇದೇ ತಿಂದಾಗ ಆ ಕೆಲಸ ಮಾಡುತ್ತೆ. ಸೊ ನಾವ್ ಎಲ್ಲ ಸೊಪ್ಪುಗಳು 4 ಕುಡಿ ಹಾಕ್ತಿದ್ವಲ್ಲ, ಸೊ ಅವಾಗ ಏನಾಗುತ್ತೆ, ಬ್ಯಾಲೆನ್ಸ್ ಮಾಡ್ಕೊಳುತ್ತೆ. ಬೆಕ್ಕೆ ಸೊಪ್ಪಿನ ಸಾರು ಚಂದ ಸಣ್ಣ ಅಂತ ಹೇಳ್ತಾ ಇದೀವಲ್ಲ,
ಸೊ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟನ್ನು ತಗೊಳ್ಳುವಂಥ ಕೆಲಸ ಮಾಡ್ತದೆ. ಸೊ ಇದು ಒಂದು ಅಮೂಲ್ಯವಾದ ಆಹಾರವಾಗಿ ಕೆಲಸ ಮಾಡ್ತದೆ. ಸೊ ಅದೊಂದು ತುಂಬೆನ ಎಷ್ಟು ಜನ ತಿಂದಿದೆ ನಾವು. ಅಯ್ಯೋ ಅಲ್ಲಿ ಇದಕ್ಕೆ ಎದ್ದೋದು ಯಾರೋ ಸತ್ತೋದ್ರೆ ಮಣ್ಣು ಹೂಣ ಹಾಕಿದಾಗ ಹುಡಿಕೊಂಬತ್ತೀವಿ ಗುಡ್ಡ ಮ್ಯಾಗ. ಯಾಕೆ ಹಾಕ್ತೀವಿ ಗುಡ್ಡ ಮ್ಯಾಗೆ ಸತ್ತ ಇರೋದಕ್ಕೆ? ಶಾಸ್ತ್ರ ನೋಡಿ, ಅದೇನೆ ಶಾಸ್ತ್ರಗಳನ್ನೇ. ಹೂವ ದೇವ್ರ ತಲೆ ಮೇಲೆ ಪುಟ್ಟಾದ ಮೇಲೆಲ್ಲ ಹೂವ ಇಡ್ತೀವಲ್ಲ, ಅವೆಲ್ಲವೂ ಶಾಸ್ತ್ರಕ್ಕೇನೆ. ಅದು ನಮ್ಮ ಆರೋಗ್ಯನೂ ಇದೆ ಅದ್ರೊಳಗಡೆ. ಸೊ ಇದು ಅಷ್ಟೇನೆ, ನಮ್ಗೆ ಥ್ರೋಟ್ ಇನ್ಫೆಕ್ಷನ್ ಹಾಕೂಡ್ಲೆ ಗತ್ಕಟ್ ಆಗತ್ತೆ ಅಂತೇಳಿ ಅಲ್ಲ, ನೀವು ಒಂದು ಸ್ಟಾರ್ಟಿಂಗ್ ಎಲ್ರಿಗೂ ಬರ್ತದೆ. ಈಗ ನಾವಿಷ್ಟು ಜನ ಕೂತಿದೀವಿ, ಯಾರ ಗೊತ್ತಿಲ್ದಾರ ಬಂದ್ರು ಹೊಳಿ ಸೇರ್ಕತ್ತರ ಎಲ್ಲವೂ ಅಷ್ಟೇನೆ. ಇದನ್ನ ಹಿಂದಿನ ಕಾಲದಲ್ಲಿ ಒಂದು ಮಾಡೋರು, ಈ ಅರ್ಧಲ್ಲೇ ನೋವು ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಸುಣ್ಣ ಮಿಕ್ಸ್ ಮಾಡ್ಬಿಟ್ಟು ಬಿಟ್ಬಿಡೋರು ನೆತ್ತಿಗೆ. ಅಯ್ಯೋ ಅವ್ರು ಊರ್ ಸುತ್ತ ಬಂದ್ಬಿಡೋರು ನೆತ್ತಿನ ಅಲ್ಲಾಡ್ಸೋದು. ಆಮೇಲೆ ಇದನ್ನ ಹಾಕಾರಲ್ಲ, ಇಂಥದ್ದು ಕಿರ್ನಾಲ್ಗೆ ಆದಾಗ ಸುಣ್ಣ ಮತ್ತೆ ಇದನ್ನ ರಸನ ಸುಮ್ಮನೆ ಟಚ್ ಮಾಡಿದ್ರೆ ಸಾಕು ಹೋಗೋದು. ಆಮೇಲೆ ಗದ್ಕಟ್ ಆಗೋದಲ್ಲ, ಸೊ ನೀರಿನ ಸಮಸ್ಯೆ ಆದಾಗ ಸೊ ಇದನ್ನ ಹಚ್ಚೋರು ಅರ್ದ್ಬಿಟ್ಟು. ಸೊ ಇದು ನಮ್ಗೆ ಆಹಾರದಲ್ಲಿ 4 ಕುಡಿ ಹೋಯ್ತು ಅಂತ ಹೇಳಿದ್ರೆ ಸೊ ನಮ್ಗೆ ಒಳಗಿಂದನೇ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತದೆ ಇದು. ಇನ್ನು ಬುಡದುಂಬೆ ಅಂತ ಇದೆ, ಅದಂತೂ ಬರೇ ಸೊಪ್ಪನ್ನೇ ತಿನ್ಬೋದು. ಈಗ ಕಲ್ಮೇಲೆಲ್ಲ ಬರ್ತದೆ ನಿಮ್ಗೆ ಬುಡದುಂಬೆ, ಅದು ಬರೇ ಸೊಪ್ಪನ್ನೇ ತಿನ್ಬೋದು, ಬಟ್ ಇದನ್ನ ತಿನ್ನಕ್ ಬರಲ್ಲ ಇದು. ಸೊ ನಮ್ಮ ಬೆರಕೆ ಸೊಪ್ಪು ಒಳಗಡೆ ಇದು ಒಂದು ಆಹಾರವಾಗಿ ಬಳಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಸೊ ಅದ್ರ ಜೊತೆಗೆ ಅಮೃತ ಬಳ್ಳಿ ಅಂತ ಹೇಳ್ತೀವಿ. ಎಷ್ಟು ಜನ ಬಳಸ್ತೀವಿ? ಎಲ್ಲಾರ್ಗೂ ಗೊತ್ತಿದೆ. ಅಮೃತ ಬಳ್ಳಿ ಬಹಳ ಒಳ್ಳೇದಕ್ಕಳ ಅಂತಾರೆ. ಯಾರು ಕಷಾಯ ಮಾಡಿ ಕುಡಿತೀವ? ಅವ ಮಾತ್ರ ಹುಡಿಕೇತೀವಿ. ಬೇಡ, ನಿಮ್ ಮನೆಯಲ್ಲಿ ಸಾಂಬಾರ್ ಮಾಡಿದಾಗ ಅಥವಾ ಪಲಾವ್ ಮಾಡಿದಾಗ ಉಪ್ಪಿಟ್ಟು ಮಾಡಿದಾಗ 4 ಎಲೆ ಹಾಕಿರ್ ಮುಗಿತಲ್ಲ. ಇಡೀ ದೇಹಕ್ಕೆ ಎಲ್ಲ ಏನ್ ಬೇಕಾದ ಪೋಷಕಾಂಶಗಳನ್ನ ನಮ್ಗೆ ಈ ಸಕ್ಕರೆ ಕಾಯಿಲೆ ಸಾಯ್ತಾ ಇದಾರಲ್ಲ, ಸಕ್ಕರೆ ಅಂತದ್ದು BP ಶುಗರ್ ಎಲ್ಲ ಕಥೆಗಳು ಹೇಳ್ತಾ ಇದಾರಲ್ಲ, ಸೊ ಅದಕ್ಕೊಂದು ಅಮೂಲ್ಯವಾದ ಆಹಾರವಾಗಿ ಕೆಲಸ ಮಾಡುತ್ತೆ. ಯಾವುದೇ ತರದ ಜ್ವರಗಳು ಬರಲಿ ಜಸ್ಟ್ ಕಷಾಯ ಮಾಡಿದ್ರೆ ಕುಡಿದ್ರೆ ಸಾಕು. ಸೊ ಆಮೇಲೆ ತುಂಬಾ ಜನ ಏನ್ ಮಾಡ್ತಾರೆ, ಕಷಾಯ ಅಂತಂದ್ರೆ ಸುಮ್ಮನೆ ಬೇಯಿಸ್ಕೊಂಡು ಕುಡಿತಾರೆ. ಬೇಯಿಸ್ಕೊಂಡು ಕುಡಿದ್ರೆ ಯಾವ ಕಾರಣಕ್ಕೂ ಬರಲ್ಲ, ಅದು ಕಡಿಮೆ ಆಗಲ್ಲ. ಕಷಾಯ ಮಾಡ್ಬೇಕಾದ್ರೆ ನೀವು ಸೊ 1 ಲೋಟ ನೀರಿದೆ ಅಂದ್ರೆ ಅದು 1/4 ಭಾಗ ಆಗ್ಬೇಕು. ಅವಾಗ ಕುದ್ರೆ ಮಾತ್ರ ಅದು ಔಷಧಿ ಆಗುತ್ತೆ. ಈ ಸುಮ್ಮನೆ ನೀವು ಕಾಯಿಸ್ಕೊಂಡು ಬಿಸಿ ಮಾಡ್ಕೊಂಡು ಕುಡಿದ್ರೆ ಕೆಲಸ ಮಾಡಲ್ಲ ಇವು, ಆಯ್ತಾ. ಸೊ ಇವು ನಮ್ಮ ಬೆಕ್ಕ ಸೊಪ್ಪೊಳಗೆ ಹೋಗ್ತಾ ಇದ್ವು, ಮುಂಚೆನೆ ನಮ್ಗೆ ರಕ್ಷಣೆ ಕೊಡ್ತಾ ಇದ್ವು ಅಂತೇಳಿ. ಸೊ ಇನ್ನ ಮೊನ್ನೆ ನಮ್ಮ ಇದರಲ್ಲಿ ಹುಡುಕೊಂಬರ್ತಾರೆ ಮನೆಯಲ್ಲಿ ಬಾಣ್ತಿದ್ದಾಳೆ ಅಂತಂದ್ರೆ. ಸೊ ಯಾಕೆ? ಮಳೆಗಾಲದಲ್ಲಿ ದೇಹನ ಶಾಖವಾಗಿ ಇಟ್ಕೊಳ್ಳುತ್ತೆ ಒಂದು. ಎರಡನೇದು ಅವಳು 2 ಊಟ ಮಾಡ್ಬೇಕು, ಮಗುದು ಒಳಗೆ ಊಟ ಮಾಡ್ಬೇಕಲ್ಲ, ಅದನ್ನ ಡೈಜೆಸ್ಟ್ ಮಾಡ್ಬೇಕು, ಅರಗಿಸ್ಬೇಕಲ್ಲ, ಅರಗಿಸುವಂತ ಕೆಲಸ ಮಾಡ್ತದೆ. ಜೊತೆಗೆ ಮಗುಗೆ ಹಾಲು ಜಾಸ್ತಿ ಬೇಕು, ಸೊ ಹಾಲು ಜಾಸ್ತಿ ಕೊಡ್ತದೆ. ಇವಳು ಯಾವ ಯೂನಿವರ್ಸಿಟಿಲಿ ಕಲ್ತ್ಕೊಂಡ್ಬಂದಿಲ್ಲಪ್ಪ ನಮ್ಮವ್ವ. ನಾವು ಮಹಾಚೇತಿರಿ ಯೂನಿವರ್ಸಿಟಿ ಪ್ರೊಫೆಸರ್ಗಳ ಬಗ್ಗೆ ಮಾತಾಡ್ತೀವಿ, ಈ ಪ್ರೊಫೆಸರ್ ಬಗ್ಗೆ ಮಾತಾಡೋರು ಯಾರು? ಇದನ್ನೇನಾದ್ರೂ ವಿಶೇಷವಾಗಿ ಬಳಸ್ಬೇಕಾ ನಾವು? ಯಾಕೆ ಇವ್ರ ಮನೆಯವರು ಊಟ ಮಾಡಲ್ಲ ಅಲ್ವಾ? ಸೊ ಪಜ್ಜಿ ಮಾಡ್ತಾರೆ, ಹೆಚ್ಚಿಗೆ ಸಿಕ್ಕಿ ಸಾಂಬಾರು ಮಾಡ್ತಾರೆ, ವಿಶೇಷವಾದ ಆಹಾರ ನಮ್ದಾಗಿರ್ತದೆ ಅಂತೇಳಿ. ಸೊ ಇನ್ನು ಅದ್ರ ಜೊತೆಗೆ ಇದು ಈ ನೋಡಿ ಕಳೆ, ತುಂಬಾ ಜನರಿಗೆಲ್ಲ ಕಣ್ಣು ಕಾಣ್ತಾ ಇಲ್ಲ ಅಲ್ಲ, ಎಲ್ರು 4 ಕಣ್ಣು ಜಾಸ್ತಿ ಆಗಿದಾವಲ್ವಾ? ಯಾಕೆ 4 ಕಣ್ಣು ಜಾಸ್ತಿ ಆಗಿದಾವೆ? ಇದು ಮೂಲಿಗೆಸ್ತು, ಆದ್ರೂ ದಾರಿನಲ್ಲೆಲ್ಲ ಬೆಳೀತಾ ಇದೆ. ಅನಗೋನೆ ಸೊಪ್ಪಿದೆಯಲ್ಲ, ಸುಮಾರು ಇದ್ರಲ್ಲಿ 12 ವೆರೈಟಿ ಇದೆ. ನಾನ್ ತಿಂದಿರೋದು 8 ಜಾತಿ ತಿಂದಿದ್ದೀನಿ ನಾನು ತಿಂದಿರೋದು. ಅದ್ರೊಳಗೆ ಇದು ಒಂದು ಗಂಡನ್ನು ಕರಿತೀವಿ, ತೋಟತನಗೊನೆ. ಅಯ್ಯೋ ಕಸವಾಗ್ಬಿಟ್ಟಿದೆ ತೋಡ್ತಾವಲ್ಲ ಅಂತ ಮಾತಾಡ್ತೀವಿ. ಆದ್ರೆ ಇದು ಬಂದಿರೋದು ಯಾಕೆ? ಇಡೀ ಕಣ್ಣಿನ ಸಮಸ್ಯೆಗೆ ಒಂದು ಅಮೂಲ್ಯವಾದ ಆಹಾರ ಅನಗೊನೆ ಸೊಪ್ಪುಗಳು. ಇದ್ರಲ್ಲಿ ಹಸಿರು ಅನಗೊನೆ ಇದೆ, ಕರಿ ಅನಗೊನೆ, ಬಿಳಿ ಅನಗೊನೆ, ಚಿಟ್ಟನಗೊನೆ, ಕೆರೆ ಒಳಗೆ ಬೇಕಾದಷ್ಟು ವೆರೈಟಿಗಳು, ಬೆಣ್ಣೆ ಅನಗೊನೆ. ಸೊ ಇವು ಹೆಚ್ಚು ನಮ್ಮ ಆಹಾರದಲ್ಲಿ ತಗೊಳ್ತಾ ಇತ್ತು ಅಂತಂದ್ರೆ ಕಣ್ಣು ಏನು ಬಹಳ ಸೂಕ್ಷ್ಮ ಆದಂಗಲ್ಲ, ಕಣ್ಣನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅಮೂಲ್ಯವಾದ ಆಸ್ತಿ ಆಗ್ತದೆ. ಮುಂಚೆ ಎಲ್ಲ ಕಾಡಿಗೆ ಹಚ್ಚೋರು ಕಣ್ಣು ಮಕ್ಕಳಿಗೆ, ದೃಷ್ಟಿಪಟ್ಟು ಹಾಕೋರು, ದೃಷ್ಟಿ ಆಯ್ತದೆ ಮಕ್ಕಳಿಗೆ ಅಂತ ಕೆನ್ನಿಗೆ ಇಡ್ತಿರಲಿಲ್ಲ ಅವ್ರು. ಮುಂಚೆ ಎಲ್ಲ ಅವ್ರಿಗೆ ಕಣ್ಣಿಗೆ ಹಚ್ತಾ ಇದ್ರು, ಯಾಕಂದ್ರೆ ಇಲ್ಲಿ ಮಾಡ್ಕೊಳ್ತಾ ಇದ್ರು ಅವರು. ಈಗ ನಾವೇನ್ ಮಾಡ್ತಾ ಇದ್ವಿ, ಕೆನ್ನಿಗೆ ಹಚ್ಬಿಟ್ಟು ಧೂಳು ಕೊಡಿವಿ ಮಕ್ಕಳು ಉಸಿರು ಕಟ್ಟಿಸ್ ಸಾಯಿಸ್ತಾ ಇದ್ವಿ, ಹೌದಾ? ಸೊ ಕಣ್ಣಿಗೆ ಯಾಕೆ ಇಡ್ತಾ ಇದ್ರು, ಕಾಡಿಗೆ ಮಾಡ್ತಾ ಇದ್ರು ಅಂತಂದ್ರೆ ಕಣ್ಣು ಬಹಳ ಸೂಕ್ಷ್ಮವಾದ ಅಂಗ, ಅದು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಸೊಪ್ಪೊಂದು ರಸ ತಗೊಂಡು ಒಂದು ಬತ್ತಿ ನೆನೆಸ್ಬಿಟ್ಟು ಹಳ್ಳೆಣ್ಣೆ ಹಾಕಿ ದೀಪ ಹಚ್ಚಿಡೋರು, ಮೇಲೆ ಹಂಗೆ ಎಲ್ಲ ಕಪ್ಪಿಗೆ ಸೇರ್ಕೊಂಡಿರೋರು. ಸೊ ಒಂಚೂರು ತೆಗೆದಿಟ್ಕೊಳ್ಳೋರು. ಅದೇನಾಗ್ತಿತ್ತು, ಕಣ್ಣಿನ ರಕ್ಷಣೆ ಮಾಡ್ತಾ ಇತ್ತು. ಇನ್ನು ಅದ್ರ ಜೊತೆಗೆ ನಮ್ಮ ಕಥೆನೂ ಕೇಳಿರ್ತೀರಿ ನೀವು ಅಲ್ವಾ? ಅತ್ತೆ ಸೊಸೆಯರು ಸೊಸೆ ಎಲ್ಲ ಕಡ್ಡಿ ತಿಂತು ಮುರ್ದ ವಂಚೆ ಅತಿ ತಿನ್ನಿಸ್ತಿದ್ಲು, ಕತೆ ಕೇಳ್ತಿರ್ತೀವಿ ನಾವು. ಇವಳು ಮಾತ್ರ ಚಿಗುರು ತಿಂತಾ ಇದ್ಲು ಅಂತ.
ಅಂದ್ರೆ ಪೊರೆ ಬಂದಿರ್ತದೆ ಪಾಪ ಅವಳ ಅತ್ತೆಗೆ. ಈ ಕಡ್ಡಿನಲ್ಲೂ ಕೂಡ ಅಷ್ಟು ಅಂಶ ಇರ್ತದೆ. ಸೊ ಇದನ್ನ ತಿನ್ನೋದ್ರಿಂದ ಏನಾಗುತ್ತೆ, ಕಣ್ಣಿನ ಪೊರೆ ಆಪರೇಷನ್ನೇ ಬೇಕಿಲ್ಲ ನಮ್ಗೆ ಅಂತ. ಆಮೇಲೆ ಏನೋ ಒಂದೊಂದು ಹೆಸರು ಕರಿತೀರಿ, ಬಟ್ ಯಾರಾದ್ರೂ ತಿಂದಿರ ಇದನ್ನ ನೋಡಿ, ಒಬ್ರು ಇದಾರೆ. ಅದ್ರ ಕುಡಿಯ ಕುಡಿ ತಿಂಗಿಬಿಟ್ಟು ಸಾಂಬ್ರ ಹೆಂಗಿರುತ್ತೆ, ಸಾಂಬ್ರ ಹೆಂಗ್ ಗಮ್ಲಿರುತ್ತೆ, ಸುತ್ತ 4-5 ಮನೆಗೆ ಹೋಗುತ್ತೆ ಪರಿಮಾಣ. ಆಮೇಲೆ ಅದು ಅಷ್ಟು ನಗದ ಮುಳ್ಳು ಘಮ 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 ಅಂತದೆ ಸಾಂಬಾರು. ಸೊ ವೃಷಣ ಅಂತ ಕರಿತೀವಿ ನಾವು. ಅಂದ್ರೆ ಬೀಜ, ಸಣ್ಣ ಮಕ್ಳುಗಳಲ್ಲಿ ಬೀಜ ಸಮಸ್ಯೆಗಳು ಬಂದಾಗ ಇದು ಔಷಧಿಯಾಗಿ ಬಳಸ್ತಾ ಇದ್ರು. ಸೊ ಇದು ನಾವು ಆಹಾರದಲ್ಲೇ ಬಳಸ್ತಾ ಬಂತು ಅಂತ ಹೇಳಿದ್ರೆ, ಸೊ ವೃಷಣನೂ ಸರಿ ಆಗ್ತದೆ, ನಮ್ಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ. ಅಷ್ಟು ಪರಿಮಳ ಇರುವಂತ ಒಂದು ಆಹಾರ ಇದು. ಸೊ ಇನ್ನೊಂದು ವಿಶೇಷವಾಗಿ ಇನ್ನೊಂದು 2 ಗಿಡಗಳಿದೆ. ಸೊ ಇದು ಗಿಡ ಬಸ್ಲೆ, ಇದು ಬಳ್ಳಿ ಕೆಂಪುದು ಮತ್ತೆ ಬಿಳಿದು 2 ಬರ್ತದೆ. ಸೊ ಈಗ ನಮ್ಗೆಲ್ಲ ಬಾಯಿ ಹುಣ್ಣಾಯ್ತು ಅಂತಂದ್ರೆ ಸೀದಾ ಎಲ್ಲಿಗೆ ಹೋಗ್ತೀವಿ, ಬಿ ಕಾಂಪ್ಲೆಕ್ಸ್ಗೆ ಹೋಗ್ಬಿಡ್ತೀವಿ, ಕೆಳಗಡೆ ನಿಂತ್ಕೊಳ್ಳಲ್ಲ ನಾವು, ಹೌದಾ? ಸೊ ಜಸ್ಟ್ ಒಂದು ಎಲೆ ಬಾಯಿಗೆ ಹಾಕಿದ್ರೆ ಸಾಕಾಗತ್ತೆ. ಸೊ ಇಡೀ ಬಾಯಿ ಹುಣ್ಣನ್ನ ತೆಗೆದಾಕ. ಸೊ ಇದು ಬಿಳಿದಾಗ್ಲಿ ಹಸಿರದಾಗ್ಲಿ ಯಾವ್ದಾರು ಇಲ್ಲಿ. ಆಮೇಲೆ ನೀವು ಮಂಗಳೂರು ಕಡೆ ಹೋದ್ರೆ, ಸೊ ನಮ್ಮಲ್ಲಿ ಬರೀ ಸೊಪ್ಪು ತಿಂತೀರವ ನೀವೆಲ್ಲ, ಕಟ್ಟಿನೂ ಕೂಡ ದಂಟು ಅಷ್ಟು ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಸೊ ಇನ್ನ ಜೊತೆಗೆ ನಮ್ಮ ಇದಿದೆಯಲ್ಲ ಇಲ್ಲ ಲಿಫ್ಟಿಕ್, ಲಿಫ್ಟಿಕ್ ಹಚ್ಚಂಗ ಆಯ್ತು. ಅಲ್ಲ ಯಾಕೆ ಲಿಫ್ಟಿಕ್ ಬೇಕು ಅಂತ ಹೇಳಿದ್ರೆ, ಇದು ಹಚ್ಚೋದ್ರಿಂದ ಕೆಲವ್ರಿಗೆ ತುಟಿ ಹೊಡಿತಾರಲ್ಲ, ಸೊ ಆ ಹೊಡಿಯೋದನ್ನೆಲ್ಲ ಕ್ಲೀನ್ ಮಾಡ್ತದೆ. ಸೊ ಇಂತಿನ ಬೇಕಾ ಲಿಫ್ಟಿಕ್ ನಿಮ್ಗೆ, ಮತ್ತೆ ಏನು ಆಗಲ್ಲ. ಯಾವ್ದೋ ತಗೊಂಬಂದ್ ಮೆಚ್ಕೊಂಡು ಅದು ಹೋಗುತ್ತೆ ಅಂತ ನಿಮ್ಗೆ ಹಿಡ್ಕೊಂಡು ಓಡಾಡೋದ ಬೇಕಾದ ತುಟಿ ಮುಟ್ಸಂಗಿಲ್ಲ. ಅದು ಫೋಟೋ ತೆಗಿ ಆಗ ತಗೊಳ್ಳುವೆ. ಸೊ ನೋಡಿ ನಮ್ದು ಇದನ್ನ ತಿಂತ ಹೋಯ್ತೇವೆ, ನಮ್ಗೆ ಏನಾಗ್ತದೆ, ಒಂದು ಅಮೂಲ್ಯವಾದ ಆಹಾರ ಆಗುತ್ತೆ. ಆಮೇಲೆ ಆಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ, ಅಣ್ಣೆ ಸೊಪ್ಪು ತಿನ್ನಕ್ಕೂ ಪುಣ್ಯ ಬೇಕು ಅಂತ ಹೇಳ್ತಾ ಇದ್ದೆ. ಸೊ ಇದ್ರಲ್ಲೊಂದು 3 ವೆರೈಟಿ ಬರುತ್ತೆ. ಸೊ ಕೋಲಣ್ಣೆ, ಮರಣ್ಣೆ, ಸೊ ಅದು ಅಣ್ಣೆ ಸೊಪ್ಪು ಅಂತೇಳಿ. ಅಂದ್ರೆ ಕೋಲಣ್ಣೆ ತುಂಬಾ ರುಚಿಯಾಗಿರುತ್ತೆ ತಿನ್ಲಿಕ್ಕೆ ಅದು, ಹೌದಾ? ಅತಿಯಾದ ರುಚಿ. ಅದು ನನ್ನ ಇದನ್ನ ಜೊತೆಗೆ ಇದನ್ನೊಂದು ತಮಾಷೆಯಾಗಿ ಹೇಳ್ತಾ ಇರ್ತೀನಿ, ಬಡವ್ರ ಮನೇಲಿ ಮಕ್ಳು ಜಾಸ್ತಿ, ಶ್ರೀಮಂತರ ಮನೇಲಿ ಮಕ್ಳು ಕಡಿಮೆ ಅಂತ ಹೇಳ್ತಿರ್ತೀನಿ, ಹೌದಾ? ಯಾಕೆ ಶ್ರೀಮಂತರುಗಳಿಗೆ ಮಕ್ಳು ಕಡಿಮೆ ಇರುತ್ತೆ, ಅವ್ರ ಅಣ್ಣೆ ಸೊಪ್ಪು ತಿನ್ನಲ್ಲ ಅದು. ಸೊ ಅದು ಅಂತ ಒಂದು ಅಮೂಲ್ಯವಾದ ಆಸ್ತಿ ಇದು. ಅಂದ್ರೆ ರಾಶಿ ಸೊಪ್ಪುಗಳ ತಿಂತಾ ಇರ್ತಾರೆ ಅವರು. ಸೊ ಇದು ಯಾರಿಗೆ, ಯಾರಿಗೋ ಒಬ್ರಿಗೆ ಬರ್ತದ ಅಷ್ಟೇನೆ, ಯಾರಿಗೋ ಒಬ್ರಿಗೆ. ಈ ಎಳೆದಲ್ಲ, ನೀವು ಆಕ್ಚುಲಿ 3-4 ಎಲೆ ಬರುತ್ತಲ್ಲ, ಅವಾಗ ತಿಂದು ನೋಡಿ ಟೇಸ್ಟ್ ಅದನ್ನ. ಅದರಂತ ಟೇಸ್ಟು ನೀನ್ ಯಾವತ್ತೂ ಬರಲ್ಲ. ಸಣ್ಣ ಎಲೆನಲ್ಲಿ ಅಷ್ಟು ರುಚಿ ಬರ್ತದೆ. ಸೊ ಇದನ್ನ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಡೈಜೆಷನ್ಗೆ ಸಪೋರ್ಟ್ ಮಾಡ್ತದೆ. ಮಳೆಗಾಲ ಬಂದ್ ಕೂಡಲೇ ಸೊಪ್ಪುಗಳು ಯಾಕೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರೆ, ಸೊ ಹೊಟ್ಟೆ ಕಟ್ಕೋಬಾರ್ದು, ಕೆಲಸ ಮಾಡ್ಲಿಕ್ಕೆ ದೇಹ ಚೆನ್ನಾಗಿರ್ಬೇಕಲ್ಲ. ಹಂಗಾಗಿ ಹೆಚ್ಚು ಮಳೆಗಾಲದ ಸೊಪ್ಪು ಯಾಕೆ ಬರ್ತದೆ, ನಮ್ಗೆ ಹೆಚ್ಚು ಕೆಲಸಗಳಿರ್ತದೆ. ಆ ಕೆಲಸಗಳು ಮಾಡೋಕ್ಕೋಸ್ಕರ ನಮ್ಗೆ ಈ ಸೊಪ್ಪುಗಳು ನಮ್ಮ ಆಹಾರಕ್ಕೆ ಬರ್ತದೆ ಅಂತೇಳಿ. ಸೊ ಅದ್ರ ಜೊತೆಗೆ ಈ ಸೊಪ್ಪನ್ನ ತಿಂದಿದ್ರೆ ಯಾರಾದ್ರೂ, ತಿಂತೀವಿ ನಾವು. ಇದು ಏನಕ್ಕೆ ಬಳಸಿದ್ರಿ, ಮೂಗ್ನೊತ್ತು, ವಾಲೆ ಎಲ್ಲ ಇಟ್ಕೊಂಡು ಆಟ ಆಡಿದೇವಲ್ವಾ. ಸೊ ಆಹಾರವಾಗಿ ಬಳಸಿದೇವಾ, ನೋಡೋಬ್ರೊಬ್ರು ಬಳಸಿದ್ದಾರೆ. ಸೊ ಇವ್ರು ಬೇಕಾಗಿರೋದು ನಮ್ಗೆ, ಇವ್ರು ಹೇಳ್ಬೇಕು ಬೇರೆಯವ್ರಿಗೆ, ನಾನು ಅಷ್ಟೇ ಬಳಸಿ. ಸೊ ಯಾಕೆ ಇದನ್ನ ಬಳಸಬೇಕು ಅಂತ ಹೇಳಿದ್ರೆ, ಸೊ ಮಳೆಗಾಲದಲ್ಲಿ ತುಂಬಾ ಜನರಿಗೆ ಶೀತ ಶರೀರದವ್ರು ಇರ್ತಾರಲ್ಲ, ಯಾವಾಗ್ಲೂ ಶೀತ 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 ಅಂತಿರ್ತಾರಲ್ಲ, ಅಂತವ್ರಿಗೆ ಒಂದು ಅಮೂಲ್ಯವಾದ ಆಹಾರ ಇದು. ಇವ್ರು ಬಳಸಿಲ್ಲ, ಇವ್ರು ಹಬ್ಬ ಬಳಸಿರೋದು ನೋಡೋಣ. ಬಳಸ್ತಾರೆ ಗೊತ್ತಾಗತ್ತದ, ಬಂದ್ಬಿಡುತ್ತದು. ಸೊ ಸೊಪ್ಪು ಇದನ್ನ ಹೆಚ್ಚು ನಮ್ಮ ಪಲ್ಯ ಅಥವಾ ಸಾಂಬಾರ್ಗಳಲ್ಲಿ ಮಾಡಿ ಊಟ ಮಾಡ್ತಾ ಬಂತು ಅಂತ ಹೇಳಿದ್ರೆ ಇಡೀ ದೇಹವನ್ನ ಶಾಖವಾಗಿ ಇಟ್ಕೊಳ್ಳುತ್ತೆ ಕೆಲಸ ಮಾಡ್ತದೆ. ಚಿತ್ರಮೂಲ ಅಂತ ಕರಿತೀವಿ ನಾವು ಇದನ್ನ. ಸೊ ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಈ ಸೊಪ್ಪು ಇದೆಯಲ್ಲ, ಸುಮಾರು ನನಗೆ ಒಂದು 300-400 ಸೊಪ್ಪು ತಿಂದಿದ್ದೀನಲ್ವಾ, ಆ ಎಲ್ಲ ಸೊಪ್ಪುಗಳಿಗಿಂತ ಅತಿ ಹೆಚ್ಚು ರುಚಿ ಇರೋಂಥ ಸೊಪ್ಪಿದೆ. ಸೊ ಅದಕ್ಕೆ ಇದನ್ನ ಸೊಪ್ಪಿನ ರಾಜ ಅಂತ ಕರೆಕ್ಟ್. ಅವ್ರು ಹೇಳ್ತಾ ಇರೋದು ಸರಿ ಇದೆ, ಅವ್ರ ಕಣ್ಣ ಅವ್ರು ಹೇಳ್ತಾ ಸರಿ ಇದೆ. ಅದು ಯಾವಾಗ ಬಂತು, ಶೆಟ್ರ ಅಂಗಡಿಲಿ ತಗೊಂಬಂದ್ವಲ್ಲ ಸೊಪ್ಪಿನ ಬೀಜ ಬೆಳೆಯಕ್ಕೆ, ಅವಾಗಿಂದ ಬಂದದ್ದು ರಾಜ್ನ ಅಂತ ಹೇಳಿದ್ರು. ಒಂದ್ ಎಲೆ ಇಟ್ಟು ಬಿಟ್ರೆ ನೀವು ಬೇಯಿ ಸೊಪ್ಪು ತಿಂದಂಗೆ ಆಗುತ್ತೆ, ಅಷ್ಟು ಕೈಗಳು ಬರುತ್ತದು. ಆ ಬೆರಕೆ ಸೊಪ್ಪಲ್ಲಿ ಬಂದಿರೋಂಥದ್ದು. ಆದ್ರೆ ಇದರ ಬೀಜಗಳು ಸ್ಟ್ರಕ್ಚರ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಕಪ್ಪಿರ್ತದೆ ಇದು ಸ್ವಲ್ಪ, ಅಷ್ಟು ಪರಿಮಳ. ಅಂದ್ರೆ ಅರಿವೆ ಸೊಪ್ಪು ಅಂತ ಕರೀತಾರೆ, ಗೊತ್ತರಿವೆ ಸೊಪ್ಪು. ಅಂದ್ರೆ ನಮ್ಮ ಹರಿವನ್ನ ಜಾಸ್ತಿ ಮಾಡುವಂತ ಸೊಪ್ಪುಗಳಿವೆಲ್ಲ. ಸೊ ನಾವು ಜಾಸ್ತಿ ಊಟ ಮಾಡಿದ್ರೆ ಸಾಕು ನಮ್ಮ ಹರಿವು ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಒಂದು ಅಮೂಲ್ಯವಾದ ಆಸ್ತಿ ಇದು ಅಂತೇಳಿ.
ಸೊ ಇನ್ನೊಂದು, ಇದಂತೂ ಸಾಮಾನ್ಯ ನೋಡಿರ್ತೀರಿ, ದೊಡ್ಡ ಹಾಲು ಕುಡಿ ಅಂತ ಕರಿತೀವಿ ನಾವು. ಸೊ ಮುಖದಲ್ಲಿ ಮೊಡವೆ ಗಿಡವೆ ಆದಾಗ ಹಾಲೆಲ್ಲ ಇಟ್ಕೊಂಡು ಅಭ್ಯಾಸ ಆಗಿರ್ತದೆ ನಿಮಗೆ, ಮೂಗು ಚುಚ್ಚಿಸಿದಾಗ ಇದೆಲ್ಲ. ಸೊ ವಿಶೇಷವಾಗಿ ಇದನ್ನ ಬಾಣಂತಿಯರಿಗೆ ಕೊಡ್ತಾ ಇದ್ದದ್ದು ಇದು. ಅಂದ್ರೆ ಬಾಣಂತಿಯರಿಗೆ ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ, ಸೊ ಎದೆ ಹಾಲನ್ನು ಹೆಚ್ಚು ಮಾಡ್ತದೆ ಇದು ವಿಶೇಷವಾಗಿ. ಸೊ ಅದಕ್ಕೋಸ್ಕರ ಇದನ್ನು ದೊಡ್ಡ ಹಾಲು ಕುಡಿನ ಬಳಸ್ತಾ ಇದ್ದಿದ್ದು. ಜೊತೆಗೆ ಯಾವ್ದಾದ್ರು ಗಾಯಗಳಾಗ್ತದಲ್ಲ, ಹುಣ್ಣುಗಳು ಬಂದಾಗ, ಹುಣ್ಣುಗಳಿಗೆ ಮತ್ತೆ ಕಿವಿಗಳಲ್ಲಿ ಆದಾಗ ಈ ತರದಕ್ಕೆಲ್ಲದಕ್ಕೂ ಕೂಡ ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ. ಇದು ಆಹಾರವಾಗಿ ಕೆಲಸ ಮಾಡ್ತದೆ.